ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಪೂರಿ ಜಗನ್ನಾಥ್ ಅವರು ಯುವರಾಜ ಅಂತ ಒಂದು ಸಿನಿಮಾವನ್ನು ಮಾಡ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಕೂಡ ಒಂದು ಮೇಜರ್ ಪಾತ್ರವನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಅವರಿಗೆ ಆದಂಥ ಎಕ್ಸ್ಪೀರಿಯನ್ಸ್ಗಳು, ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಮತ್ತು ಆ ಶೂಟಿಂಗ್ ಕತೆಗಳನ್ನೆಲ್ಲ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಹುಚ್ಚ ಆಗುತ್ತೆ, ಹುಚ್ಚ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ. ಎಷ್ಟು ಅಂತಂದರೆ ನಿಮಗೆ ಓನ್ ರಿಕಗ್ನೈಸೇಷನ್ ಶುರು ಆಗುತ್ತೆ. ಅದಾದಮೇಲೆ ಯುವರಾಜ ಅಂತ ಒಂದು ಸಿನಿಮಾವನ್ನು ಮಾಡ್ತೀರಾ. ಆ ಸಿನಿಮಾ ಹೇಗೆ ಸಿಕ್ತು ಸರ್ ನಿಮಗೆ? ಆ್ಯಕ್ಚುಲಿ ಅದೇ, ನೀವೀಗ ಯುವರಾಜ ಬ್ರೇಕ್ ಸಿಕ್ಕಿ ಫೇಮ್ ಸಿಕ್ತಲ್ಲ, ಆವಾಗ ಸಿಕ್ಕಿದ್ದಲ್ಲ ಇದು. ಅದಕ್ಕಿಂತ ಮುಂಚೆನೇ ಸಿಕ್ಕಿತ್ತು. ಹುಚ್ಚ ಶೂಟಿಂಗ್ಸ್ ನಡೀತಿರ್ಬೇಕಾದ್ರೆ ಹುಚ್ಚ ಶೂಟಿಂಗ್ ಮುಗೀತು ಅಷ್ಟೇ. ಓಕೆ ಓಕೆ. ಮುಗೀತು, ಏನು ಮಾಡೋದು? ಹುಚ್ಚಾಗೂ ಆರ್ ರಾಜಶೇಖರೇ ಡೈಲಾಗ್ ರೈಟ್ರು. ಓಕೆ ಓಕೆ ಓಕೆ. ಓಕೆ. ಸೊ ಏನಾಯಿತು, ಆರ್ ರಾಜಶೇಖರ್ಗೆ ನಮ್ಮ MS ರಮೇಶ್ ಹೌದು ಹೌದು, ಅವರೇ ಇದಕ್ಕೆ ಯುವರಾಜಿಗೆ ಕೋ ಡೈರೆಕ್ಟ್ರು. ಓಕೆ. MS ರಮೇಶು, ಮಹೇಶ್ ಬಾಬು ಇವರಿಬ್ಬರು ಕೋ ಡೈರೆಕ್ಟರ್ಸ್ ಇದಕ್ಕೆ ಯುವರಾಜಗೆ. ಪೂರಿ ಜಗನ್ನಾಥ್ ಅಂತ ಸೂಪರ್ ಡೂಪರ್ ಹಿಟ್ ಡೈರೆಕ್ಟ್ರು, ತೆಲುಗು ಡೈರೆಕ್ಟ್ರು ಅದಕ್ಕೆ. ನಾವೆಲ್ಲ ಅಲ್ಲಿ ಹೋದ ಚಾನ್ಸ್ ಸಿಗುತ್ತಾ? ನಮಗೇನು ಗೊತ್ತಿಲ್ಲ. ಸರಿ, ಏನಾಯಿತು, ಆನಂದ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವಲೇ AK-47 ತುಂಬ ಚೆನ್ನಾಗಿ, ತುಂಬ ಒಳ್ಳೆ ರೋಲ್ ಮಾಡಿದ್ದಾರೆ ಆನಂದ್. ಅವ್ರು ನಮ್ಮ ಸ್ನೇಹಿತ, ಅವಾಗ ಫ್ರೆಂಡ್ ಆಗಿದ್ರು ಅವರು. ಸೊ ಅವನು ಮಾತಾಡ್ತಾ ಹಿಂಗೆ ಇದರಲ್ಲಿ ಪ್ರಜ್ವಲ್ ಲಾಡ್ಜ್ ಅಂತ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿದೆ, ಅಲ್ಲೇ ರೂಮ್ ಹಾಕಿದ್ವಿ ಇವರು. ಇದಕ್ಕೆ ಬೇರೆ ಪಿಕ್ಚರ್ಗೆ ಹಾಕಿದ್ರು. ಸೊ ಅಲ್ಲಿ ರೆಗ್ಯುಲರ್ ಮೀಟ್ ಮಾಡ್ತಾ ಇದ್ವಿ ನಾವೆಲ್ಲ. MS ರಮೇಶ್ ಆಗಲಿ, ಆರ್ ರಾಜಶೇಖರ್ ಡೈಲಾಗ್ ರೈಟ್ ಅವ್ರು ತೀರೋದ್ರು ಪಾಪ ಅವಾಗ. ಅವರು ಮತ್ತು ನಾವು ಸುಮಾರು ಜನ, ಮಾದೇಶು, ನಾವೆಲ್ಲ ಸೇರ್ತಾ ಇದ್ವಿ ಅಲ್ಲಿ. ಒಂದು ಸುಮ್ಮನೆ ಟೈಮ್ ಪಾಸ್ ಕಾರ್ಡ್ಸ್ ಆಡ್ತಾ ಇದ್ವಿ, ಆ ಥರ ಸಿಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಸೊ ಹಂಗೆ ಆನಂದ್ ಒಂದು ಸಲ ಬಂದ, ಹಿಂಗೆ ಹೋಟ್ಲಲ್ಲಿ ಊಟಕ್ಕೆ ಕೂತ್ಕೊಂಡು ಹಿಂಗೆ ಡಿಸ್ಕಷನ್ ಆಯಿತು. ಏನಾಯಿತು, ಯುವರಾಜ ಎಲ್ಲಿವರೆಗೂ ಬಂತು, ಯಾವ್ಯಾವ ಕ್ಯಾರೆಕ್ಟರ್ ಆಯಿತು ಮತ್ತು ಆ ಬಾಕ್ಸಿಂಗ್ ಇದಕ್ಕೆ ಧರ್ಮೇಂದ್ರನೇ ಹಾಕ್ಬೋದಲ್ಲ ಅಂತ ಅವನು ಹಿಂಗಂದ ಆನಂದ್. ಟಕ್ ಅಂತ ಇವರು ನನಗೆ ನೋಡು, ಹೌದಲ್ವಾ ಫಿಕ್ಸ್ ಅಂದರು ಅವರು. ರಾಜಶೇಖರ್ ಹಂಗಂದ್ರು. ಆಮೇಲೆ ಒಂದಿನ ಇವರು MS ರಮೇಶ್ ಇಬ್ಬರು ಕರ್ಕೊಂಡು ಕೆನೋಪಿ ಅಂತ ಲಾಡ್ಜ್, ಅಲ್ಲಿ ರೂಮ್ ಹಾಕಿದ್ರು ಪೂರಿ ಜಗನ್ನಾಥ್ ಅವರು, ಗಾಂಧಿನಗರದಲ್ಲಿ. ಅಲ್ಲಿ ಕರ್ಕೊಂಡು ತೋರಿಸಿ, ನಾನು ನೋಡಿದ ತಕ್ಷಣ ಪೂರಿ ಜಗನ್ನಾಥ್ ಓಕೆ ಫಿಕ್ಸ್ ಅಂತ ಅಂದರು. ನಾನು ಆ್ಯಕ್ಟ್ ಮಾಡ್ತೀನಿ, ಅವ್ರಿಗೂ ಗೊತ್ತಿಲ್ಲ. ನಾನು ಆ್ಯಕ್ಟ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಅಂದರೆ ನೆಕ್ಸ್ಟ್ ತುಂಬ ಜವಾಬ್ದಾರಿ ಕ್ಯಾರೆಕ್ಟರ್. ಲೀಸಾರೇ ನನ್ನ ಕಾಂಬಿನೇಷನ್ ಹೀರೋಯಿನ್ ನನಗೆ. ಅವ್ರು ಬಂದು ಏಷ್ಯಾ ಟಾಪ್ ಮಾಡಲು, ಶಿವಣ್ಣಂಗೆ ಭಾವನಾ ಪಾಣಿ ಅಂತ ಇಂಡಿಯನ್ ಟಾಪ್ ಮಾಡಲು. ಸೊ ನನಗೆ ಈ ಥರ ಒಂದು ಜವಾಬ್ದಾರಿ ರೋಲ್, ಅದು ಮೇಜರ್ ರೋಲ್. ಬಾಕ್ಸಿಂಗ್ ಬಿಡಿ, ಅದು ನಾವು ಅದಕ್ಕೆ ಯಾವಾಗ ಕ್ಯಾರೆಕ್ಟರ್ ಫಿಕ್ಸ್ ಆಯಿತು, ಒಂದು ವಾರ ಪ್ರಾಕ್ಟೀಸ್ ತೊಗೊಂಡ್ವಿ, ಮಾಡಿದ್ವಿ. ದಟ್ ಈಸ್ ಸೆಕೆಂಡ್ರಿ. ಅದೆಲ್ಲ ಫೈಟು ಡ್ಯಾನ್ಸ್ ಎಲ್ಲ ಓಕೆ, ಫಿಸಿಕಲ್ ಎಕ್ಸಸೈಸ್ ಅದು. ಇದೆಲ್ಲ ನಾವು ಮೆಮೊರಿ ಇಟ್ಕೊಂಡು ಆ್ಯಕ್ಟ್ ಮಾಡೋದು ಇದು. ಸೊ ಯುವರಾಜ ಏನು, ಆಮೇಲೆ ನೋಡಿದೆ ಸಿನಿಮಾ, ನೋಡಿದೆ ನಾನು, ತೆಲುಗು ತಮಿಳು, ಎಂಥ ರೋಲ್ ಅದು. ಎಲ್ಲರ ಜೊತೆನೂ ಇದೆ ಕಾಂಬಿನೇಷನ್. ಶ್ರೀನಾಥ್ ಅಂದರೆ ಅದು ಇವ್ರ ಫಾದರ್, ಶಿವಣ್ಣನ ಫಾದರ್ ಜೊತೆ ಇದೆ, ಶಿವಣ್ಣ ಜೊತೆ ಇದೆ, ರಾಮ್ ಅವ್ರ ಹೆಸರು ನಮ್ಮ ಕುಮಾರ್ ಗೋವಿಂದ್ ಅವ್ರ ಜೊತೆ ಇದೆ ಕಾಂಬಿನೇಷನ್ನು. ಈ ಕಡೆ ಲೀಸಾರ ಜೊತೆ ಇದೆ, ಎಲ್ಲರ ಜೊತೆ ಇದೆ. ಅದು ಅಂದರೆ ಡೈಲಾಗ್ಸ್ ಇರೋದು, ಆಮೇಲೆ ರಫು ಸ್ಮೂತು ಎಲ್ಲ ಇದೆ, ಫೈಟ್ ಇದೆ, ಅದಲ್ಲದೆ ಬಾಕ್ಸಿಂಗ್ ಇದೆ, ಇಷ್ಟಿದೆ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಯುವರಾಜದ ಹೇಳಬೇಕು ಅಂದರೆ, ಶಿವಣ್ಣ ಫಸ್ಟ್ ಡೇ ನಮ್ಮ ಗ್ರಾಚಾರಕ್ಕೆ ಏನು ಮಾಡಿದ್ದಾರೆ, ಫಸ್ಟ್ ಡೇನೇ ಶಿವಣ್ಣನ ಇಟ್ಕೊಂಡು ಕತ್ತೂನ್ ಪಟ್ಟಿ ಇಟ್ಕೊಂಡು, ನನ್ನ ಲವ್ಲಿಗೆ ಇದು ಲೈನ್ ಆಗ್ತಾಯಿದ್ದೆ ನೀನು, ಉಷಾ ಇನ್ನೊಂದು ಸಹ ಅವ್ಳು ತಂಟೆಗೆ ಬಂದೆ ಅಂತ ಹಿಂಗೆ ಕತ್ತೂನ್ ಪಟ್ಟಿ ಹಿಡಿದು ಡೈಲಾಗ್ ಹೊಡಿಬೇಕು. ನನ್ನ ಪರಿಸ್ಥಿತಿ ಏನು, ಶಿವಣ್ಣ ಮತ್ತೆ ನೋಡಿ, ನಮಗೆ ಈ ಕಡೆ ಓಂ ಪ್ರಕಾಶ್ ಆಯಿತು, ಇಲ್ಲಿ ಶಿವಣ್ಣ. ಏನು ಮಾಡಬೇಕು ಗೊತ್ತಿಲ್ಲ, ಬೇಜಾರಲ್ಲಿ ಕೂತಿದ್ದೆ. ನಮ್ಮ ಬುಲೆಟ್ ಪ್ರಕಾಶ್ ಪಾಪ ಅದರಲ್ಲಿ ಶಿವಣ್ಣನ ಫ್ರೆಂಡ್ ರೋಲ್ ಎಲ್ಲ ಮಾಡಿದ್ದೆ ಕಾಂಬಿನೇಷನ್. ಬುಲೆಟ್ ಪ್ರಕಾಶ್ ಕೂತಿದ್ದೆ. ಸರಿ, ಏನಮ್ಮ ಏನಕ್ಕೆ ಹಿಂಗೆ ಕೂತಿದ್ಯಾ ಧರ್ಮ ಅದಕ್ಕೆ? ಇಲ್ಲ ಬುಲೆಟು ಹಿಂಗೆ ಆಗ್ಬಿಟ್ಟಿದೆ, ಶಿವಣ್ಣಂಗೆ ಫಸ್ಟ್ ಹಿಂಗೆ ಕತ್ತಂಬಿಟ್ಟು ಹಿಡಿದು, ಬಾರಮ್ಮ ನಾನು ಹೇಳ್ತೀನಿ ಶಿವಣ್ಣಗೆ ಸಖತ್ತು ಜಾಲಿ ಶಿವಣ್ಣ ಪಾಪ ನಿಂಗೆ ಗೊತ್ತಿಲ್ಲ ಆಯಿತು ಅಂದ್ಬಿಟ್ಟು ಹೋದ. ಅದಕ್ಕೆ ಮುಂಚೆನೇ ಶಿವಣ್ಣನ ಮೀಟ್ ಮಾಡಿದ್ವಿ, ಹೀರೋನ ಕ್ಯಾರೆಕ್ಟರ್ ಮಾಡ್ತಿರೋಂತ ವಿಶ್ ಮಾಡಿ ಬಂದಿದ್ದೆ ನಾನು. ಆಕಾಶ್ ಸ್ಟುಡಿಯೋಲಿ ಒಂದು ಸಲ ಮೀಟ್ ಮಾಡಿಸಿದ್ರು. ಓಕೆ ಆಯ್ತು, ಅದಾಗಿ ಬಂದುಬಿಟ್ಟಿದ್ದೆ ನಾನು. ಮಾಡಿ ಅಂತಂದ್ರು ಪಾಪ. ನಿಜವಾಗ್ಲೂ ನಾನು ಈ ವಿಚಾರದಲ್ಲಿ ಒಂದು ವಿಷಯ ಹೇಳಲೇಬೇಕು. ಸುಮಾರು ಜನ ಹೀರೋಗಳು, ಅಟ್ಲೀಸ್ಟ್ ಯಾರು ಒಬ್ಬ ಆರ್ಟಿಸ್ಟ್ ಚೆನ್ನಾಗಿದ್ದಾನೆ ಅಂದರೆ ಕ್ಯಾನ್ಸಲ್ ಮಾಡಿಸಿರೋ ಎಷ್ಟೋ ಜನ ಹೀರೋಗಳದ್ದು ಲಿಸ್ಟ್ ಇದೆ ನನ್ನ ಹತ್ರ. ಬೇಡ ಈ ಪಿಕ್ಚರ್ ಬೇಡ, ಚೆನ್ನಾಗಿದ್ದಾನೆ, ಆಮೇಲೆ ಡಾಮಿನೇಟ್ ಆಗ್ತಾನೆ ಅಂತ.
ಶಿವಣ್ಣ ಅಂತವರು ಬಾಕ್ಸಿಂಗ್ ರೋಲ್ಗೆ ಇನ್ಯಾರನ್ನೂ ಹಾಕ್ಬೋದಾಗಿತ್ತು, ಹೌದು ಹೌದು. ವಿಲ್ಲನ್ನೇ ಮಾಡೋರನ್ನ ಹಾಕ್ಬೋದಾಗಿತ್ತು. ನನ್ನನ್ನು ಪಾಪ ಅವ್ರು ನೋಡಿ ಚೆನ್ನಾಗಿದ್ದಾನೆ, ಇರಲಿ ಬಿಡಮ್ಮ ಮಾಡಲಿ ಅಂತ ಹೇಳಿ ನನಗೆ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಮ್ಮ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಅದಾದಮೇಲೆ ಫಸ್ಟ್ ಡೇ ಇವ್ರು ಕತ್ತನಪಟ್ಟಿ ಡೇಸರು ಬುಲೆಟ್ ಪ್ರಕಾಶ್ ಕರ್ಕೊಂಡದ. ಏನಮ್ಮ ಅದೇ ಶಿವಣ್ಣ ನೋಡಿ ಶಿವಣ್ಣ ಹೆದ್ರಿಕೊಂಡು ಕೂತ್ಬಿಟ್ಟಾನೆ, ಫಸ್ಟ್ ಶಾಟೇ ನಿಮ್ಮನ್ನ ಕತ್ತನಪಟ್ಟಿ ಹಿಡಿದಂತೆ, ಅದಕ್ಕೆ ಇವನು ಬುಲೆಟ್ ಪ್ರಕಾಶ್ ಈ ಕಡೆ ರೈಟ್ ಸೈಡ್ ನಿಂತಿದ್ದ, ನಾನು ಇಲ್ಲಿದ್ದೆ, ಶಿವಣ್ಣ ಅದಕ್ಕೆ ಯಾಕೆ ಹೆದರ್ಕೊಂತ ಹೆಂಗೆ ಹಿಡಿಬೇಕು ಗೊತ್ತಾ ನೀನು ಮುಟ್ಟು ಹಿಂಗೆ ಬುಲೆಟ್ ಪ್ರಕಾಶ್ಗೆ ಎರಡು ಕೈಯಲ್ಲಿ ಅವ್ನು ಎದೆ ಬೇರೆ ಎರಡು ಗುಂಡಿ ಬಿಚ್ಕೊಂಡಿರ್ತಾನೆ, ಹಿಂಗೆ ಹೊಡೆದು ಹಿಂಗೆ ಹಿಡಿತಾನೆ, ಅವ್ನು ಕಿರಿಸ್ಬಿಟ್ಟ ಶಿವಣ್ಣ ಅಂತ. ನಾನು ಹಿಂಗೇನಾರು ಶಿವಣ್ಣ ಅನ್ಕೊಂತೇನೋ, ನನಗೆ ಭಯ. ಇವು ಆದರೆ ಅವ್ರು ಕೊಟ್ಟರಲ್ಲ ಧೈರ್ಯ, ಆ ಸಮಯದಲ್ಲಿ ನೀನು ನಾನು ಯಾರು ಅಂತ ನೋಡಬೇಡ ಇದು, ಯಾಕಂದ್ರೆ ನನಗೆ ಭಯ ಇರಲಿಲ್ಲ. ಡೈಲಾಗ್ ಇದ್ದಿದ್ರೆ ಏನು ಬೇಕಾದ್ರೆ ಹೇಳೋಕ್ಕೆ ರೆಡಿ ಇದ್ದೆ. ಒಂದು ಫಿಸಿಕಲ್ ಹಿಡಿಯೋದಿದೆಯಲ್ಲ, ನಂಗೆ ಫೈಟ್ ಕ್ಲಾಸ್ ಕಲ್ತಿಲ್ಲ, ನಾನೇನು ರಫ್ ಆಗಿ ಹ್ಯಾಂಡ್ಲ್ ಮಾಡಿಬಿಟ್ರೆ ಅವ್ರಿಗೆ ಏನೋ ನೋವಾಗೋದ್ರೆ ಏನಾಗುತ್ತೆ ಅದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದೆ. ಅವಾಗ ಇವ್ನಿಗೆ ಹಿಂಗೆ ಕಾಮಿಡಿ ಮಾಡಿ ಅವ್ನಿಗೆ ಊರಿಗೆ ಬರ್ಸ್ಬಿಟ್ಟು ಇದು ಹೇಳಿದ್ರು. ಅವತ್ತು ಕೊಟ್ಟು ಬಂದಿದ್ದು ಇದು ಧೈರ್ಯ, ಶಿವಣ್ಣ ಕೊಟ್ಟಂಥ ಒಂದು ಸಪೋರ್ಟು ನಾನು ನಿಜವಾಗ್ಲೂ ಇನ್ನೊಂದು ಥರನೇ ಧೈರ್ಯ ಬಂದ್ಬಿಡ್ತು, ಇನ್ನೊಂದು ಥರನೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಯುವರಾಜಲ್ಲ ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ಪೂರಿ ಜಗನ್ನಾಥ್ ಅವರು ನೋಡಿ, ನಾನು ನಂತರ ಬಿಡಿ ಇನ್ಯಾರು ಹಾಳು ಮಾಡ್ಕೊಳ್ಳಲ್ಲ, ನಾವು ತಪ್ಪು ಮಾಡಿಬಿಟ್ವಿ. ಅವಾಗ ಕೆಲವರು ನಮ್ಮಲ್ಲೇ ಇದ್ದ ಕೆಲವು ಆರ್ಟಿಸ್ಟ್ಗಳು ತಪ್ಪು ಮಾಡಿಬಿಟ್ರು ನಮ್ಗೆ ಹೇಳಿ. ಏನಂದರೆ ಅವಾಗ ನೋಡಿ ಯೂಟ್ಯೂಬ್ ಇರಲಿಲ್ಲ, ಯೂಟ್ಯೂಬ್ ಎಲ್ಲ ಇನ್ನೂ ಇದಾಗಿರಲಿಲ್ಲ, ಗೀರ್ಕ್ಯೂಟ್ ಅಂದ್ಕೊಂಡು ಯಾವುದೋ ಇದು ಫೇಸ್ಬುಕ್ ಇದಿತ್ತು ಅಷ್ಟು ಬಿಟ್ಟರೆ, ಇಮೇಲ್ ಮೇಲೆ ಏನೋ ಇತ್ತು ಅಷ್ಟೇ. ಆ ಸಮಯದಲ್ಲಿ ನಮಗೆ ತೆಲುಗುಲಿ ಯಾವ ಸಿನಿಮಾ ಬರ್ತಿದೆ ಗೊತ್ತಿರಲಿಲ್ಲ. ತೆಲುಗು ರೀಮೇಕ್ ಇಲ್ಲಿ ಸಿನಿಮಾ ಮಾಡಿದಾಗ ಇಂಥ ಸಿನಿಮಾದ ರೀಮೇಕಪ್ಪ ಅಂತ ಗೊತ್ತಾಗ್ತಾ ಇತ್ತು. ಇಲ್ಲೆಲ್ಲೋ ಯಾವುದೋ ಥಿಯೇಟ್ರಲ್ಲಿ ರಿಲೀಸ್ ಆಗೋದು, ತೆಲುಗು ಆಗಲಿ, ತಮಿಳಾದರೆ ಆ ಕಡೆ ಶಿವಾಜಿನಗರ ಸೈಡ್ ಅಲ್ಲೆಲ್ಲ ರಿಲೀಸ್ ಆಗೋದು. ಸೊ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಪೂರಿ ಜಗನ್ನಾಥ್ ಅಂತ ದೊಡ್ಡ ಡೈರೆಕ್ಟ್ರು ನನಗೆ 2 ಸಿನಿಮಾ ಆಫರ್ ಕೊಟ್ಟರು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಕನ್ನಡದಲ್ಲಿ. ಯುವರಾಜ ಹುಚ್ಚ ಆಗಿದ ತಕ್ಷಣ ನಾನು ಹೇಳ್ದಲ್ಲ, ಫೋನ್ಗೆ ಟೈಮ್ ಇರಲಿಲ್ಲ, ಅಷ್ಟು ಫೋನ್ಗಳು ಬರೋದು ನಮಗೆ. ಸೊ ಆ ಟೈಮಲ್ಲಿ ಅವ್ರು ಕೊಟ್ಟರು, ನಮ್ಗೆ ಗೊತ್ತಿಲ್ಲ. ತೆಲುಗುಗೆ ಹೋಗ್ಬಿಟ್ರೆ ಕೆಲವರು ನನ್ನ ಮಕ್ಕಳು ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಅಷ್ಟೇ ನಿಮ್ಗೆ ಇಲ್ಲಿ ಮರ್ಯಾದೆ ಸಿಗಲ್ಲ, ಆಮೇಲೆ ಇಲ್ಲಿ ಕೊಡೋದು ಸ್ಟಾಪ್ ಮಾಡ್ಬಿಡ್ತಾರೆ, ಏನೇನೋ ಹೇಳಿ. ನಾವು ಅವತ್ತೇನಾದ್ರು ಪೂರಿ ಜಗನ್ನಾಥ್ ಕೈ ಹಿಡ್ಕೊಂಡು ಹೋಗ್ಬಿಟ್ಟಿದ್ದೀರಿ, ನಾವು ಎಲ್ಲೋ ಇರ್ತಾಯಿದ್ವಿ. ಅದೊಂದು ತುಂಬಾ ಮಿಸ್ಟೇಕ್ಸ್ ಇದೆ ನಮ್ಮದೇ ಸ್ವಯಂಕೃತ ಅಪರಾಧಗಳು. ಸೊ ಪೂರಿ ಜಗನ್ನಾಥ್ ಅವರು ಅದು ನಂದು ಆ್ಯಕ್ಟಿಂಗ್ ಇದು ನೋಡಿ ಪಾಪ ಇದು ಮಾಡಿ, ನಾನೇ ಒಬ್ಬನ ಅವ್ರಿಗೆ ರೈಟ್ರನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಲಾಸ್ಟ್ ಎಂಡಿಂಗ್ ಶೂಟಿಂಗ್ ಎಂಡ್ ಆಗೋ ಅಷ್ಟರಲ್ಲಿ ನಾವು ಸಖತ್ ಕ್ಲೋಸ್ ಆಗಿಬಿಟ್ಟಿದ್ವಿ. ಫ್ಯಾಮ್ಲಿ ಔಟ್ ಆಫ್ ಕಂಟ್ರಿಗೆಲ್ಲ ಟ್ರಿಪ್ ಹೋಗಿ ಬಂದಿದ್ವಿ ನಾವು ಪೂರಿ ಜಗನ್ನಾಥ್. ಆ ಥರ ಅಷ್ಟು ಕ್ಲೋಸ್ ಇದ್ವಿ ನಾವು. ಬಟ್ ಏನಂದರೆ ನಮಗೆ ಅವಾಗ ಸಿನಿಮಾ ಬಗ್ಗೆ ಕೇಳಿದ್ರೆ ನಾನು ತಪ್ಪಿಸ್ಕೊತಾ ಇದ್ದೆ ಅವ್ರ ಹತ್ರ, ಹಂಗೆಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ಒಂದೇ ಒಂದ್ಸತಿ ಅವಾಗ ಯೋಚನೆ ಮಾಡ್ಬಿಟ್ಟು ಪರವಾಗಿಲ್ಲ ಆಯಿತು ಹೋಗೋಣ. ಈವನ್ 2007-8 9ನಲ್ಲಿ ನಾವು ಇದು ಮಾಡಿದ್ವಿ ವೀರಮದ ಕರಿ, ವಿಕ್ರಮ್ ಮಾಡ್ಕೊಡು ರೀಮೇಕು, ರಾಜಮೌಳಿ ಸಿನಿಮಾ ಅದು. ಅವಾಗಲೂ ಕೂಡ ನಮಗೆ ಇದು ಗೊತ್ತಿಲ್ಲ, ತೆಲುಗುದು ಮಾಡಬೇಕು ತಮಿಳು ಮಾಡಬೇಕು ಅನ್ನೋದು ವ್ಯಾಲ್ಯೂನೇ ಗೊತ್ತಿಲ್ಲ. ಯಾವಾಗ ಈ ಹೀರೋಗಳೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲಿ ಅದು ಫೇಮು ಹಿಂಗಾಯಿತು, ಇವ್ರುಗಳೇ ನಮ್ಗೆ ಹಿಂಗೆ ಹೇಳಿ ಹಿಂಗೆ ಬಂದರು ಅಂತ ಅಂದಾಗ ಗೊತ್ತಾದಾಗ ಓಹೋ ನಾನು ಎಂಥ ಮಿಸ್ಟೇಕ್ ಮಾಡ್ಕೊಂಡೆ ಲೈಫಲ್ಲಿ, ಏನು ಮಾಡಿದ್ದೀನಿ ಅನ್ನೋದು ಅವತ್ತು ಗೊತ್ತಾಗಿದ್ದು. ಸೊ ಯುವರಾಜಲ್ಲಿ ನನಗೆ ಎಲ್ಲರ ಕಾಂಬಿನೇಷನು ಸಿಕ್ತು. ತುಂಬ ಒಂದು ನಾನು ಇಂಡಸ್ಟ್ರೀಲಿ ನಾನು ಏನಾದ್ರು ಮುಂದೆ ನನ್ನ ಕೆರಿಯರಲ್ಲಿ ಜಾಬ್ ಅನ್ನೋದೇ ಹೋಗೋಕ್ಕೆ ಆಗಲಿಲ್ಲ. ನಾವು ಕಾಲೇಜ್ ಮುಗಿತಿದ್ದಂಗೆ ಸಿನಿಮಾದಲ್ಲೇ ಬ್ಯುಸಿ ಆಗಿಬಿಟ್ವಿ. ಸೊ ಇದರಲ್ಲಿ ನಿಲ್ಬೋದು, ನನಗೆ ಲೈಫ್ ಇದೆ ನಿಲ್ಬೋದು ಅಂತ ಅಂದ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡಿದ್ದು. ಓಕೆ ಸರ್. ಮತ್ತು ಈ ಸಿನಿಮಾದಲ್ಲಿ ಅಣ್ಣವರ ಮನೆಯೇ ನಿಮ್ಮ ಮನೆ ಆಗಿರುತ್ತೆ. ಅಯ್ಯೋ ಇದೊಂದು ವಿಚಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಯುವರಾಜ ಮುಹೂರ್ತದ ದಿನ ಅಣ್ಣ ಅವ್ರು ಎಂಥ ಆಶೀರ್ವಾದ ಮಾಡಿದ್ರು ಅಂದರೆ ನನಗೆ, ಅಂದರೆ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರ ದೇಹ, ಭಾಳ ಚೆನ್ನಾಗಿದ್ದೀರಿ ನೀವು ಹಾಗೆ. ಆಮೇಲೆ ನಾನು ಈ ಥರ ಅಂಬರೀಷ್ ರಿಲೇಟಿವ್ ಹೇಮಾವತಿ ಮಗ ಅಂದಾಗಲೂ ಭಾಳ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಅದೇ ದಿನ ನೀವೇನು ಹೇಳಿದ್ರೆ, ಈಗ ನಾನು ಯುವರಾಜಲ್ಲಿ ನನ್ನ ಮನೆಯೇ ಶಿವಣ್ಣನ ಮನೆ, ಅಣ್ಣವ್ರ ಮನೆಯೇ ನನ್ನ ಮನೆ, ರಾಜ್ಕುಮಾರ್ ಮನೆಯೇ ನನ್ನ ಮನೆ ಅದರಲ್ಲಿ. ಸೊ ಆ ಮನೆಯಲ್ಲೇ ಅದು ಆ ಗೇಟ್ನ ಒದ್ದಿ ಬಂದು ನನಗೆ ಒಳಗಡೆ ಜಿಮ್ ಮಾಡ್ತಿರ್ಬೇಕಾದ್ರೆ ಶಿವಣ್ಣ ನನಗೆ ಬಂದು ಚಾಲೆಂಜ್ ಮಾಡಿಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ನಾನು ನಿನ್ನ ಬಾಕ್ಸಿಂಗಲ್ಲಿ ನಾನು ನಿನ್ನ ಸೋಲಿಸ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವ್ರ ಅಣ್ಣಂಗೆ ಹೊಡೆದು ಕುಮಾರ್ ಗೋವಿಂದನ ಕಾಲು ಮುರಿದಾಕ್ಬಿಟ್ಟು ಇದು ಮಾಡ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಶಿವಣ್ಣ ಬಂದು ಚಾಲೆಂಜ್ ಮಾಡ್ತಾರೆ. ಆವತ್ತು ಮಧ್ಯಾಹ್ನ ನಾನು ಫಸ್ಟ್ ಟೈಮು ರಾಜ್ಕುಮಾರ್ ಅವ್ರ ಮನೇಲಿ ಊಟ ಮಾಡಿದ್ದು. ಅದು ಅಣ್ಣವ್ರ ಮುಂದೆ ಅವ್ರ ಜೊತೆ ಅವ್ರು ಮಾಡೋ ಸ್ಟೈಲ್ ನೋಡ್ಬಿಟ್ಟು ಅವ್ರು 1 ಹೊತ್ತು ತಿನ್ನೋದು ನಾವು 3 ಹೊತ್ತು ತಿನ್ನೋಕ್ಕಲ್ಲ. ಆವಾಗಲೇ ಅವ್ರು ಆ ಥರ ಡೈಜೆಷನ್ ಪವರ್ ಇಟ್ಕೊಂಡು ಅಷ್ಟು 1 ಟೈಮ್ ಊಟ ಹಂಗೆ ಮಾಡೋರು ಅಣ್ಣವರು.
ಅದು ಎಷ್ಟು ಖುಷಿ ಆಯಿತು ಅಂದರೆ ಆ ಉಪ್ಪಿಟ್ಟು ಇವತ್ತು ಮರ್ತಿಲ್ಲ ನಾವು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವೆಲ್ಲ ಹೊಸಬ್ರು, ನಾನು ಯಾರು, ಹೌದು 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 ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಯಾರೋ ಅಮ್ರೀಶ್ ರಿಲೇಟಿವ್, ದಟ್ ಈಸ್ ಸೆಕೆಂಡ್ರಿ. ಹೌದು ಆಸ್ ಅನ್ ಆರ್ಟಿಸ್ಟ್ ಯಾವನೂ ಅಲ್ಲ ನಾನು. ಯುವರಾಜ ಅಮೋಣಕರ್ ಯಾವ ಪಿಕ್ಚರ್ ರಿಲೀಸೇ ಆಗಿಲ್ಲ. ಹೌದು ಅಂಥದ್ರಲ್ಲಿ ಅಂಥ ಒಂದು ಸ್ಥಾನ ಕೊಟ್ಟು ಅವ್ರ ಮನೇಲಿ ಕೂತ್ಕೊಂಡು ಆ ಒಂದು ಡೈನಿಂಗ್ ಟೇಬಲ್ ಊಟ ಮಾಡಿದ್ದು, ಅದನ್ನು ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದು, ಅದು ಗ್ರೇಟ್. ಹೌದು ಅದು ನನಗೆ ನಿಜವಲ್ಲ, ಅದು ತುಂಬ ಮರೆಯೋಕ್ಕಾಗ್ದಿರೋಂಥ ವಿಚಾರ. ಅದರಲ್ಲೂ ಶಿವಣ್ಣ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದು, ಆರ್ಟಿಸ್ಟ್ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಅದನ್ನು ಇದು ಮಾಡಿದ್ರು. ಭಾಳ ಮರೆಯೋಕ್ಕಾಗಲ್ಲ. ನೀವೆಷ್ಟು ಎಂಜಾಯ್ ಮಾಡಿದಿರಾ ಅಂತ ನೀವು ಹೇಳ್ತಿರೋ ವೇರಲ್ಲೇ ಗೊತ್ತಾಗ್ತಿದೆ ನಮಗೆ, ಸ್ಮೈಲ್ ಮಾಡ್ಕೊಂಡು. ಅಲ್ಲ, ಅಷ್ಟು ಖುಷಿ ಆಯಿತು ನಮಗೆ. ನೋಡಿ, ನಾವು ಎಷ್ಟು ದಡ್ರು ಅನ್ನೋದಕ್ಕೆ ಹೇಳೋದಂದರೆ, ಅವಾಗ ಸ್ಟಿಲ್ ಕ್ಯಾಮ್ರಾ ಅಷ್ಟೇ, ಏನು ಮೊಬೈಲ್ ಏನಿರಲಿಲ್ಲ, ಕ್ಯಾಮ್ರಾ ಹೊಡ್ಕೊಳ್ಳೋಂಥದ್ದೇನಿರಲಿಲ್ಲ. ಇರಲಿಲ್ಲ. ಹೌದು, ಅದಿದ್ದಿದ್ರೆ ನಾವು ಇವತ್ತಿಗೆ ಎಷ್ಟು ಫೋಟೋಸ್ ಇರ್ತಿತ್ತು, ಎಂತೆಂಥ ಫೋಟೋಸ್ ಇರ್ತಿತ್ತು ನಮ್ಮ ಜೊತೆ. ನಾವು ಎಂತೆಂಥ ಸ್ಟಾರ್ಗಳ ಜೊತೆ ಎಂತೆಂಥ ದೊಡ್ಡ ಡೈರೆಕ್ಟರ್ ಟೈಮ್ನ ಜೊತೆ ಸ್ಪೆಂಡ್ ಮಾಡಿದ್ದೀವಿ. ಹೌದು ಹೌದು ಹೌದು. ನಮಗೆ ಅದು ಇದೇ ಇಲ್ಲ ನೋಡಿ. ಅಂದ್ರೆ ಫೋಟೋ ಸಿಗ್ತಿರ್ಲಿಲ್ವಾ ಸರ್? ಅದು ಸ್ಟಿಲ್ ಫೋಟೋಗ್ರಾಫರ್ಸ್ ಇರೋರಲ್ವಾ ಸೆಟ್ ಅಲ್ಲೆಲ್ಲ? ನಾನು ಹೊಸಬ ಅಲ್ವಾ, ನನಗೆ ಹೊಡಿತಾನ ಅವನು ಫೋಟೋ, ನನಗೊಂದು ಹೊಡಿಯಪ್ಪ ಜೊತೆ ಅಂತೆ. ಮನೆ ಒಳಗಡೆ ಇರ್ತಾರೆ, ಮನೆ ಒಳಗಡೆ ಇನ್ನೂ ಧೈರ್ಯ, ಯಾರೂ ಧೈರ್ಯ ಮಾಡಲ್ಲ, ಅವರು ಬರೋಕ್ಕಾಗಲ್ಲ. ಎಂಥ ಪರಿಸ್ಥಿತಿ ಅದ. ಈಗ ಮೊಬೈಲ್ಗಳು ಇದ್ಬಿಟ್ಟಿದ್ರೆ ಒಂದೇ ಒಂದು ಫೋಟೋ ಹೊಡಿದೆ, ನಾವು ಊಟ ಕೂತಿದ್ದಾಗ ಅಂತ ಹೊಡ್ಸ್ಕೊಂಡ್ಬಿಡ್ಬೋದಾಯ್ತು. ಇದೆಲ್ಲ ನಾವು ಕಳ್ಕೊಂಡಿದ್ದೀವಿ. ನಾವು ಅಂದರೆ ನಮ್ಮ ಆತ್ಮತೃಪ್ತಿ ಇದೆ, ನಮಗೆ ಇದಿದೆ, ಒಬ್ರಿಗೆ ತೋರಿಸ್ಕೊಳಕ್ಕೆ ಅದೊಂದು ಖುಷಿ ಇಲ್ಲ ಅಷ್ಟೇ. ಬಟ್ ಅಂದ್ರೆ ನೀವು ಸಂಪೂರ್ಣವಾಗಿ ಕಣ್ ತುಂಬಿಕೊಂಡಿದ್ದೀರಲ್ಲ, ಅದೇ ಖುಷಿ ಅಂತ ಹೇಳ್ಬೋದು. ಅವ್ರು ಆ ಥರ ನನಗೆ 4-5 ಸಿನಿಮಾಲಿ ಆಶೀರ್ವಾದ ಮಾಡಿದ್ದಾರೆ. ಗಂಡುಗಲಿ ಕುಮಾರರಾಮ ಟೈಮಲ್ಲಿ, ಆಮೇಲೆ ರೌಡಿ ಹೇಳಿ ಆ ಟೈಮಲ್ಲಿ, ಆಮೇಲೆ ತುಂಬಾ ಇದು ಮಾಡಿದ್ದಾರೆ ಅನ್ನೋರು. ಸರ್, ನಾವು ಆಗಲೇ ಮಾತಾಡ್ದಂಗೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನು ಕೇಳೋರು, ಹೋಗೋರು, ಮಾಡೋರು. ಅಂದರೆ ನಿಮ್ಮ ಟ್ಯಾಲೆಂಟಿಂದ ನೀವು ಬಂದ್ರಿ, ಹೌದು. ಬಟ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸಿಗ್ತಾ ಹೋಯಿತು. ಅದಕ್ಕೆಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ ಸರ್ ನಿಮಗೆ? 100% ಬ್ಲೆಸ್ಡ್. ಹೌದು, 100%. ಮತ್ತು ಯಾವುದು ಚಿಕ್ಕ ಕ್ಯಾರೆಕ್ಟರ್ ಅಲ್ಲ, ಚಿಕ್ಕ ಕ್ಯಾರೆಕ್ಟರ್ ಅಲ್ಲ, ಚಿಕ್ಕ ಆರ್ಟಿಸ್ಟ್ಗಳು ಅಲ್ಲ, ಡೈರೆಕ್ಟರ್ಸ್ಗಳು ಅಲ್ಲ. ಹೌದು ಹೌದು. ನಾನು ಆದರೆ ನಿಜ ಅಲ್ಲ, ಅದು ಅಂಥ ಒಂದು ಗೋಲ್ಡನ್ ಡೇಸು, ಅಂಥ ಒಂದು ಗ್ರೇಟ್ ಡೈರೆಕ್ಟರ್ಸು ಅಂಥವರೆಲ್ಲ ಇವತ್ತು ಸ್ವಲ್ಪ ಮಾಡದೆ ಕೂತಿರೋದೇ ಒಂದು ನಮಗೆ ದೌರ್ಭಾಗ್ಯ. ಅವರಿಂದ ನಮಗೂ ಇಲ್ದಿರಂಗೆ ಆಗ್ಬಿಟ್ಟು. ಈಗ ಏನಕ್ಕೆ ಅಂದರೆ ನಮಗಿಲ್ಲ ಅಂತಲ್ಲ, ನಾನು ರೀಸೆಂಟಾಗಿ ಒಂದು ಸಿನಿಮಾಗಳು ಏನು ಮಾಡಿದೆ, ಹೊಸೊಬ್ರು ಡೈರೆಕ್ಟ್ರುಗಳು, ಸರ್ ನೀವು ಇಷ್ಟು ಸಿಂಪಲ್ಲ, ನಿಮ್ಗೆ ಅಹಂಕಾರನೇ ಇಲ್ವಲ್ಲ ಸರ್ ನೀವು ಆ ಹೀರೋ ಜೊತೆ ಮಾಡಿದರೆ, ಹೀರೋ ಜೊತೆ ಮಾಡಿದರೆ ನಿಮ್ಗೆ ಆ್ಯಟಿಟ್ಯೂಡ್ ಇರುತ್ತೆ ಅಂದ್ಕೊಂಡ್ಬಿಟ್ಟು ನಾವು ಸುಮಾರು ಸಿನಿಮಾ ಕರೀಲಿಲ್ಲ ಸರ್ ಅಂದಿದ್ದಾರೆ. ಹೆಂಗೆ ಕೋಪ ಅವ್ರಿಗೆ, ಹೆಂಗೆ ಬೇಜಾರಾಗಬೇಕು, ಹೆಂಗೆ ನೋವಾಗಬೇಕು ಹೇಳಿ. ಅಟ್ಲೀಸ್ಟ್ ಅಪ್ರೋಚ್ ಮಾಡ್ಬೋದಲ್ಲ. ಅಲ್ಲ, ಈಗ ನೋಡಿ, ಈಗ ನೀವು ಸಪೋರ್ಟಿಂಗ್ ರೋಲೇ ಇರುತ್ತೆ. ನಮಸ್ತೆ ಹರಿಣಿ ಮೇಡಮ್, ನನ್ನ ಸಿನಿಮಾ, ನಾನು ಹೊಸಬ ಇದರಲ್ಲಿ ಡೈರೆಕ್ಟ್ರು, ಒಂದು ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟ್ರಲ್ಲಿ ಈ ಥರ ಇರುತ್ತೆ, ಬಟ್ ನೀವು ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಶಾರ್ಟು ಇರುತ್ತೆ, ಸಾಯಂಕಾಲ 5:15ವರೆಗೂ ಇರಲೇಬೇಕು. ನಾನು ಒಂದು ದಿನಕ್ಕೆ ನಿಮ್ಮದೇ 3 ಸೀನ್ ಹಾಕ್ಕೊಂಡಿರ್ತೀನಿ, ಯಾವುದೇ ಕಾರಣಕ್ಕೂ ಲೇಟ್ ಬರಬಾರ್ದು ಮೇಡಮ್. ನಮ್ಮ ಹೊಸಬ ಸಿನಿಮಾ ಆದರೂ ನಮಗೆ ಟೈಮಿಂಗ್ ಸೆನ್ಸ್ ಭಾಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಕೋಆಪ್ರೇಟ್ ಮಾಡೋದಾದರೆ ನಿಮ್ಮನ್ನು ಹಾಕೋತೀವಿ ಮೇಡಮ್, ನಮ್ಮ ಪೇಮೆಂಟ್ ಇಷ್ಟೇ ಅಂತ ಡೈರೆಕ್ಟಾಗಿ ಹೇಳೋಕ್ಕೇನು? ಹೌದು, ಸಿಂಪಲ್. ಅದು ಹೇಳಿದ್ರೆ ನೀವು ಒಳ್ಳೆಯವರ ಅಲ್ಲ, ನೀವು ಆ್ಯಟಿಟ್ಯೂಡಾ ಗೊತ್ತಾಗುತ್ತೆ. ಇಲ್ಲ ರೀ ನಂದಾಗಲ್ಲ, ಬೇಡ ನಮಗೂ ನಿಮ್ಗೆ ಸೆಟ್ ಆಗಲ್ಲ, ಸೆಟ್ಟಲ್ಲಿ ಒದ್ಲಾಡೋ ಬದಲು ಇಲ್ಲೇ ದೂರ ಆಗ್ಬಿಡೋಣ. ಅದೆಲ್ಲ ಅಪ್ರೋಚ್ಗೆ ಧೈರ್ಯ ಮಾಡಲ್ಲ ಅವ್ರು. ಹೆಂಗೋ ಏನೋ ಸೆಟ್ಟಲ್ಲಿ ಹೆಂಗಿರ್ತಾರೇನೋ, ಆಮೇಲೆ ನಮಗೆ ಕರೆಕ್ಟಾಗಿ ನಮಗೆ ಬೇಕಾದ ಥರ ಆ್ಯಕ್ಟಿಂಗ್ ಮಾಡ್ತಾರೋ ಇಲ್ವೋ, ನಾನು ಹಿಂಗೆ ಮಾಡೋದ್ರಿ ಅಂದ್ಬಿಡ್ತಾರ ಹೇಳಿದ್ದಾರೆ. ಬರ್ತಿರೋದ್ರಿಂದ ನಾವು ಆ ಸೆಟ್ಗಳಲ್ಲೆಲ್ಲ ಕೆಲಸ ಮಾಡೋ ಎಲ್ರಿಗೂ ಹೆಂಗಿರುತ್ತೆ ಅಂದರೆ ಸರ್, ಸೆಟ್ಟಿಗೆ ಬರ್ತಾರೆ ಇವಾಗ, ಅವ್ರದ್ದೇನಾದ್ರು ಡಿಮ್ಯಾಂಡ್ಸ್ ಇರುತ್ತೇನೋ, ಅವ್ರಿಗೆ ಈ ಥರನೇ ಸ್ಟೇ ಬೇಕು ಅಂತಾರೇನೋ, ಈ ಥರನೇ ಊಟ ಬೇಕು, ಇದೆಲ್ಲ ಮುಂಚೆನೇ ಅವ್ರಿಗೆ ಅಸಂಪ್ಷನ್ಸ್ ಬಂದ್ಬಿಡುತ್ತೆ. ಸೊ ಕೇಳಕ್ಕೆ ಹೋಗಲ್ಲ ಅವಾಗ. ಈಗ ನಾನು ಹೇಳ್ದಲ್ಲ, ನಮ್ಮಲ್ಲಿ ಇದೆ, ಇಷ್ಟೇ ಮಾಡೋಕ್ಕಾಗೋದು, ಹಿಂಗಿದ್ರೆ ನೋಡಿ ಸರ್ ಮಾಡೋದು ನಂಗೆ ಹೆಲ್ಪ್ ಆಗುತ್ತೆ. ಇಲ್ಲ ಇಷ್ಟ ನಮಗೆ ನೀವು ಮಾಡಬೇಕು ಅಂತಿದೆ, ಬಟ್ ನಮ್ದು ಇಷ್ಟೇ ಇರೋದು ಚೌಕಟ್ಟು ಅಂತ ಹೇಳಿದಾಗ ಆ ಮಾತಾಡೋದಕ್ಕೂ ಧೈರ್ಯ ಮಾಡಲ್ಲ. ಆ ಥರ ನನಗೆ ಎಷ್ಟೋ ಸಿನಿಮಾ ಬಿಟ್ಬಿಟ್ಟಿದ್ದಾರೆ, ಎಷ್ಟೋ ಸಿನಿಮಾ ಕೇಳೋಕ್ಕೆ. ಆಮೇಲೆ ಎಲ್ಲೋ ಸಿಕ್ಕಿದಾಗ ಅನ್ಯಾಯವಾಗಿ ಅವ್ರನ್ನ ಯಾರನ್ನ ಹಾಕೊಂಡು ನಿಮ್ಮನ್ನ ಹಾಕ್ಬೇಕಿತ್ತು ಅಂದಿರೋರು ಇದ್ದಾರೆ. ಅವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಹೌದು ಸರ್, ಹೌದು. ಈ ಥರ ಎಲ್ಲ ಅನುಭವಿಸಿದ್ದೀವಿ ನಾವು. ಮತ್ತು ನೀವು ಅಂಥವ್ರ ಜೊತೆನೇ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀರ, ಎಲ್ಲ ಲೆಜೆಂಡ್ಗಳೇ ಮಾಡಿರೋದು. ಮಾಡಿದ್ದೀನಿ. ಅದು ಹೆಂಗಾಗುತ್ತೆ ಅಂದರೆ, ಒಂದು ಕಡೆ ಆ ಪಾಯಿಂಟಲ್ಲಿ ವರ ಅಂತಂದರೆ ಇವಾಗೆಲ್ಲ ನೆನೆಸ್ಕೊಂಡು ಏನಾಯ್ತಿದು, ಹೆಂಗಾಯ್ತಿದು ಅನ್ನಂಗೆ ಆಗ್ಬಿಡುತ್ತೆ. ಹೌದು, ಅವತ್ತು ಹಿಂದೆ ತಿರ್ಗೋದಲ್ಲ, ನಾನು ಯೋಚನೆ ಮಾಡೋಕ್ಕೆ ಕೊಡಲಿಲ್ಲ ದೇವರು ನನಗೆ. ಸಾಕು ಒಂದಷ್ಟು 6 ತಿಂಗಳು ಗ್ಯಾಪ್ ತೊಗೊಂಡು ಹೀರೋ ಮಾಡೋಣ, ಅಂಬರೀಷ್ ಅಣ್ಣನ ಸಪೋರ್ಟ್ ತೊಗೊಳ್ಳೋಣ, ಅಂಬರೀಷ್ ಅಣ್ಣನ ಹತ್ರ ಹೋಗಿ ಹೇಳೋಣ. ಅವ್ರು ನನಗೆ ಬಾರೋ ರಜನಿಕಾಂತ್ಗೆ ಹೇಳ್ತೀನಿ, ಚಿರಂಜೀವಿಗೆ ಹೇಳ್ತೀನಿ, ಈ ಮಾತೆಲ್ಲ ಹೇಳಿರೋದಿದೆ. ಬಿಡೋಣ ಬರ್ತೀನಿ, ಆ ಟೈಮ್ ಬರ್ತೀನಿ, ಈ ಥರ ಎಲ್ಲ ಡೈಲಾಗ್ ಹೊಡೆದ್ಬಿಟ್ಟಿದ್ದೀನಿ.
ಅವರು ಒಂದು ಸುಮ್ಮನೆ ಅವ್ರ ಕೈಲಿ ಒಂದ್ಸಲ ಹಿಂಗೆ ಅನ್ನಿಸ್ಕೊಂಡಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಹೌದು ಹೌದು ಹೌದು. ಬೇಡ ಅವ್ರು ಹೇಳೋ ಟೈಮಲ್ಲಿ ರಜನಿಕಾಂತ್ ಅವರಾಗಲಿ ಎಲ್ಲರದು ಇಲ್ಲಿ ಸಾಯ್ತಾರು ನೋಡೋದಕ್ಕೆ, ಈಗಲೂ ಸಾಯ್ತಾ ಇದ್ದೀವಿ, ಅದು ಬೇರೆ ವಿಚಾರ. ಹೌದು ಹೌದು. ಆ ಟೈಮಲ್ಲಿ ಅವ್ರ ಪಿಕ್ಚರ್ ಒಂದು ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ರೆ ಇಡೀ ಸೌತ್ ಇದೇ ಹೊಡೆದ್ಕೊಂಡ್ಬಂದ್ಬಿಡೋದು. ಅಂದ್ರೆ ಫಸ್ಟ್ ಪಾಯಿಂಟ್ ನೀವು ಬೇರೆ ಲ್ಯಾಂಗ್ವೇಜಿಗೆ ಹೋಗಿದ್ದಿದ್ರೆ ಕತೆನೇ ಕತೆನೇ ಬೇರೆ, ಅದು ಬೇರೆ. ಪೂರಿ ಜಗನ್ನಾಥ್ ಯಾರು. ಹೌದು 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 ಹೌದು. ಹಂಗೆ ನಮ್ಮ ಜೊತೆಲಿ ಇದ್ದಾರೆ ಕೆಲವು ಆ್ಯಕ್ಟ್ರುಗಳ ಹೆಸರು ಬೇಡ, ಅವರು ಆ ಟೈಮಲ್ಲಿ ಹೇಳ್ಬಿಟ್ಟು ಆಮೇಲೆ ನೋಡ್ರೆ ಅವರೇ ಓಡೋಗಿ ಆ್ಯಕ್ಟ್ ಮಾಡಿದ್ದಾರೆ. ಇವೆಲ್ಲ ಬೇಜಾರಾಗುತ್ತೆ. ನಾವು ನೋಡು ಪಾಪ ಅವ್ರು ಹೇಳಿದ್ದಲ್ಲಿ ಅವ್ರ ಮನಸ್ಸಿಂದಾನೇ ಹೇಳಿದ್ರು ಏನೋ, ಆಮೇಲೆ ಅವರೇ ಆಸೆ ಬಿದ್ದು ಹೋದ್ರೋ ಏನೋ, ಅದು ಗೊತ್ತಿಲ್ಲ. ಅವ್ರದ್ದು Situations ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ ಸರ್. ಅಷ್ಟೇ ಹಂಗೆ ಅಷ್ಟೇ ಸುಮ್ಮನೆ. ಓಕೆ ಸರ್, ಯುವರಾಜ ಶೂಟಿಂಗ್ ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಮೆಮೊರಬಲ್ ಮೂಮೆಂಟ್ ಏನಾದರೂ ಇದೆಯಾ? ಬಾಕ್ಸಿಂಗಲ್ಲಿ ವಿಜಯನ್ ಮಾಸ್ಟ್ರು ಎಂಥ ಟೆರರ್. ಅವರು ತಮಿಳು ತೆಲುಗುಲೆಲ್ಲ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ಬ್ಯುಸಿಯೆಸ್ಟ್ ಫೈಟ್ ಮಾಸ್ಟರ್ ಅವರು. ಓಕೆ ಓಕೆ. ಅವರು ಈ ಸಿನಿಮಾಗೆ ಫೈಟ್ ಮಾಸ್ಟ್ರು. ಈ ಕಡೆ ಕುಮಾರ್ ಗೋವಿಂದ ಜೊತೆ ಒಂದು ಫೈಟ್ ಇದೆ ನಂದು, ಅವ್ರನ್ನ ಸೋಲಿಸ್ಬಿಡ್ತೀನಿ. ಅದಾದಮೇಲೆ ಶಿವಣ್ಣನ ಜೊತೆ ಫೈಟ್ ಇದೆ. ಶಿವಣ್ಣನ ಜೊತೆ ಒಂದಲ್ಲ 2 ಫೈಟು. ಒಂದು ಸಲ ಅವ್ರನ್ನ ವೀಕ್ ಮಾಡ್ತೀನಿ, ಮೊದಲನೇ ಸಲ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಆ ಥರ ಓಕೆ ಓಕೆ. ಆ ಟೈಮಲ್ಲಿ ಬಾಕ್ಸಿಂಗ್ ನಾನು ಅಲ್ಲೇ ಕೋರ್ಮಂಗ್ಲಲ್ಲೇ ಒಂಚೂರು ಬೇಸಿಕ್, ಅದು ಹೇಗೆ ನಾವು ಡಿಫೆಂಡ್ Posture, ಪೋಸ್ಟರ್ ಅದೆಲ್ಲ ಅದನ್ನು ನಾನು ತಿಳ್ಕೊಳ್ಳೋಕ್ಕೆ ನಾನೇ ಪರ್ಸ್ನಲಾಗಿ ಹೋಗಿ ಬಂದಿದ್ದೆ. ಸುಮಾರು ಯುವರಾಜಲ್ಲೂ ಸುಮಾರು ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ. ಅದೇ ಪುರಿ ಜಗನ್ನಾಥ್ ಅವರಂತೂ ಒಂದೇ ಒಂದು ನನಗೆ ಕರೆಕ್ಷನ್ ಮಾಡಲಿಲ್ಲ. ಓಕೆ ಓಕೆ ಓಕೆ. ಆಮೇಲೆ ಪುರಿ ಜಗನ್ನಾಥ್ ಅವರು ಎಂಥ ವ್ಯಕ್ತಿ ಅಂದರೆ ನೋಡಿ, ಅವರು ಕನ್ನಡದವರಲ್ಲ, ತೆಲುಗುವರೇ, ಹೌದು ಬಟ್ ಕನ್ನಡದ ಗ್ರಾಮರ್ಸ್ ಗೊತ್ತಿತ್ತು ಅವ್ರಿಗೆ. ನಾನು ದಿನೇಶ್ ಬಾಬು ಬಿಟ್ಟರೆ ಅವ್ರನ್ನೇ ನೋಡಿದ್ದು ನಾನು. ಕನ್ನಡ ಗ್ರಾಮರ್ಸ್ ಗೊತ್ತಿತ್ತು. ಅದರಲ್ಲಿ ಒಂದು ಡೈಲಾಗ್ ಇದೆ, ಎಲ್ಲಿ ನೋಡಬೇಕು ಹುಡ್ಕೊಂಡೋಗಿ ಹೊಡಿತೀನಿ, ಏನೇನೋ ಮಾತಾಡ್ತಾ ಇದ್ವಿ. ಅವರು ಹಂಗಲ್ಲ, ಅದು ಆ ಮೀನಿಂಗ್ ಅಲ್ಲ, ಆ ಮೀನಿಂಗ್ ಬೇಡ, ಆ ಮೀನಿಂಗ್ ಬೇಡ ಅಂತ ತೆಲುಗುಲೇ ಹೇಳೋರು. ಕೊನೆಗೆ ಅವ್ನು ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿತೀನಿ ಅಂತ, ಎಸ್ ದಿಸ್ ಮೀನಿಂಗ್ ಐ ವಾಂಟ್ ಅನ್ನೋರು. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಇದೇ ವರ್ಡ್ ಹಿಂಗೆ ಅಂತ ಅದು ಅಷ್ಟೆಲ್ಲ ಸುಮಾರು ಎಕ್ಸ್ಪೀರಿಯೆನ್ಸ್ ಆಯಿತು. ಹೌದು ಹೌದು. ಪುರಿ ಜಗನ್ನಾಥ್ ಅವರು ಆ ಇದರಲ್ಲಿ ಭಾಳ ಕನ್ನಡದ ಬಗ್ಗೆ ಇದು ಭಾಳ ಪ್ರೀತಿ ಇಟ್ಟಿದ್ದು. ನಮ್ಮ ಯುವರಾಜ ಆದಮೇಲೆ ಅಪ್ಪು ಮಾಡಿದ್ದು ಅವರು. ಪುನೀತ್ ಇಂಟ್ರೊಡಕ್ಷನ್ ಅವರೇ ಮಾಡಿದ್ದಾರೆ ಫಸ್ಟ್ ಸಿನಿಮಾ. ಹೌದು ಹೌದು. ಸರ್, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರಾ ನಾನು ವಿಲನ್ ಆಗಿ ಇಲ್ಲಿ ಸಸ್ಟೈನ್ ಆಗ್ತೀನಿ, ವಿಲನ್ ಆಗಿ ನನ್ನ ಕೈಲಿ ಮಾಡೋಕ್ಕಾಗುತ್ತೆ? ಏನಕ್ಕಂದರೆ ಸ್ವಲ್ಪ ರಫ್ನೆಸ್ ಜಾಸ್ತಿ ಬೇಕು ವಿಲನ್ಸ್ಗೆ. ಆ ಥರ ಏನಾದರೂ ಒಂದು ಯೋಚನೆ ಇತ್ತಾ ನಿಮಗೆ? ಸಡನ್ನಾಗಿ ಈ ಥರ ಹುಚ್ಚ ಸಿಕ್ಬಿಡ್ತು, ಯುವರಾಜ ಸಿಕ್ಬಿಡ್ತು. ಅದಾದಮೇಲೆ ಬಂದಂಥ ಫೋನ್ಗಳಲ್ಲಿ ಹೀರೋಗಳದ್ದು ಆಫರ್ ಬಂತು. ಹೀರೋಗಳು ಆಫರ್ ಬಂದಾಗೆಲ್ಲ ಡೇಟ್ಗಳು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ನೋಡಿ, ನಾನು ತ್ರಿಶಕ್ತಿ ಅಂತ ಒಂದು ಸಿನಿಮಾ, ಆನಂದ್ ಪಿ ರಾಜು ಅವರು ಡೈರೆಕ್ಟ್ರು, ಥ್ರಿಲ್ಲರ್ ಮಂಜು, ನಾನು ವಿನೋದ್ 3 ಜನ ಹೀರೋ ಅದಕ್ಕೆ. ಸೊ ಅದು ಹೀರೋ ಆಗಿ ಬಂತಲ್ಲ ಅಂತ ನಾನು ಏನು ಮಾಡಿದೆ, ಸೂಪರಾಗಿ ಮಾಡ್ತಾಯಿದ್ದೀನಿ. ಅದೇ ಟೈಮ್ಗೆ ಕೋಡಿ ರಾಮಕೃಷ್ಣ ಅಂತ ದೊಡ್ಡ ಡೈರೆಕ್ಟ್ರು ತೆಲುಗಲ್ಲಿ, ಯಾವುದು ಅರುಂಧತಿ, ಆ ಡೈರೆಕ್ಟ್ರ್ ಅವರು, ಅಂಥ ಡೈರೆಕ್ಟ್ರ್ ಅವರು. ಆ ವ್ಯಕ್ತಿ ಜೆಂಡಾ ಅಂತ ಒಂದು ಸಿನಿಮಾ, 3 ಜನ ಹೀರೋ. ಅದರಲ್ಲಿ ನನ್ನನ್ನು ಅಣ್ಣಾ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೈದ್ರಾಬಾದ್ಗೆ ಫ್ಲೈಟ್ ಹಾಕ್ಸಿ ಕರೆಸ್ಕೊಂಡು ಸೆಲೆಕ್ಟ್ ಮಾಡಿ 23rd 24th మీరు ರಾವಲಪ್ಪ ಹಾಗೆ ಅಂತ ಅವರು ಹೇಳಿದ್ರು. ನಾನು ಓಕೆ ಅಂತಂದ ಇಲ್ಲ ಓಕೆ ಅಂತ ಒಪ್ಕೊಂಡು ಆಚೆಗೆ ಬಂದು ಫೋನ್ ಮಾಡಿದೆ ಆನಂದ್ ಪಿ ರಾಜು ಅವ್ರಿಗೆ. ಸಾರ್ ಹಿಂಗೆ ಅವರು ಆ ಟೈಮಲ್ಲಿ ಸಪೋರ್ಟ್ ಅಂದರೆ ಪಾಪ ಅವ್ರದ್ದು ಸಿನಿಮಾ ಇದಾಗುತ್ತೆ ಅನ್ನೋದ್ರಲ್ಲೇ, ನಿನ್ಗೆ ಯಾಕಪ್ಪ ಅಲ್ಲಿ ಇದು ಮಿಸ್ ಆಗಿಬಿಡುತ್ತೆ, ಇಲ್ಲಿ ಡೇಟ್ ಇಲ್ಲಿದೆ, ಶೂಟಿಂಗ್ ಇದೆ, ಹಂಗಾಗಲ್ಲ, ನೀನು ಇಲ್ಲೇ ಹೀರೋ ಆಗ್ತಿದ್ದೆ, ಏನಕ್ಕೆ ಅಲ್ಲೆಲ್ಲ ತೆಲುಗು ಯಾಕೆ ಹೋಗ್ತೀಯ, ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿ. ಅವತ್ತು ಇಲ್ಲ ಅಂದರೆ ಅದೊಂದು 3 ಜನದಲ್ಲಿ ಒಂದು ಹೀರೋ. ಆಮೇಲೆ ಅವರು ಕಾಲು ನಮಸ್ಕಾರ ಮಾಡಿ, ತಪ್ಪಾಯ್ತು ಸರ್, ಹಿಂಗೆ ಹಂಗೆ ಇಲ್ಲ ಚೊಪ್ತನ ಹಿಂಗೆ ಹೇಳಿದ್ರು ಹಾಗೆ ಹಿಂಗೆ ಅಂತ. ಓಕೆ ಪರವಾಗಿಲ್ಲ ಹೋಗಪ್ಪ, ಯಾವುದೋ ಇದ್ರೆ ಹೇಳ್ತೀವಿ ಅಂದರು. ಅದು ಹಂಗಾಗಿ ಅಲ್ಲಿಗೆ ಮುಗಿದೋಯ್ತು. ಅಂದರೆ ಒಂದ್ಸತಿ ಆ ಥರ ಕಟ್ಟಾಯಿತು ಅಂತಂದಮೇಲೆ ಅವರು ಮತ್ತೆ ಯೋಚನೆ ಮಾಡ್ತಾರೆ, ಇನ್ನು ಯಾಕೆ ಏನು ಅನ್ನೋ ಥರ ಯೋಚನೆ ಮಾಡ್ಬಿಡ್ತಾರೆ. ಮತ್ತೆ ಆ ಥರ ಸಬ್ಜೆಕ್ಟ್ ಮಾಡಿ ಆ ಥರ ನಮ್ಮನೆ ಜ್ಞಾಪಿಸ್ಕೊಂಡು ಹುಡುಕೋ ಅಷ್ಟು ಪೇಷನ್ಸ್ ಇರಲ್ಲ. ಹೌದು, ಏನಕ್ಕಂದ್ರೆ ಬರ್ತಾನೆ ಇರ್ತಾರೆ, ದಿನ ಆರ್ಟಿಸ್ಟ್ಗಳು ಬರ್ತಾನೆ ಇರ್ತಾರೆ ಇಂಡಸ್ಟ್ರಿಗೆ, ಆ ಥರ ಆಗುತ್ತೆ. ಓಕೆ ಸರ್, ಎರಡೂ ವಿಲನ್ ಮಾಡಿದ್ರಿ. ನಿಮ್ಮದು ಮೊದಲನೇ ಸಿನಿಮಾನೂ ಹುಚ್ಚ, ಅದರಲ್ಲೂ ವಿಲನ್ ಮಾಡಿದ್ರಿ, ಯುವರಾಜ ಇದರಲ್ಲೂ ವಿಲನ್ ಮಾಡಿದ್ರಿ. ಎರಡೂ ಅಷ್ಟೇ ಒಳ್ಳೊಳ್ಳೆ ಪಾತ್ರಗಳು, ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳು. ರಿಲೀಸ್ ಆದಮೇಲೆ ಮನೆಯಲ್ಲಿ ಹೇಗಿತ್ತು ಸರ್ ರಿಯಾಕ್ಷನ್? ಫಾದರ್ ಥಿಯೇಟ್ರಿಗೆ ಬರೋ ಅಷ್ಟು ನೋಡೋಷ್ಟು ಇದರಲ್ಲಿ ಇರಲಿಲ್ಲ, ಅವ್ರು ಸ್ವಲ್ಪ ವೀಕ್ ಆಗಿದ್ರು. ಅಣ್ಣಂದಿರೆಲ್ಲ ತುಂಬ ಖುಷಿ ಇದ್ರು, ನಮ್ಮ ಅಕ್ಕಂದಿರು, ಅಲ್ಲಿ ನಮ್ಮ ದೊಡ್ಡ ಅಕ್ಕಂಗೆ ಮದುವೆ ಆಗಿತ್ತು, ನಮ್ಮ ಐ ಥಿಂಕ್ ಇಲ್ಲ ಚಿಕ್ಕಕ್ಕೂ ಮದುವೆ ಆಗಿತ್ತು, ಅವ್ರಿಗೂ ಮದುವೆ ಆಯಿತು, ಎಲ್ಲ ನಮ್ಮ ಭಾವಂದಿರು ಎಲ್ಲರೂ ತುಂಬಾ ಖುಷಿ ಪಟ್ಟರು. ನಮ್ಮ ಎಸ್ಪೆಷಲಿ ನಮ್ಮ ಫ್ರೆಂಡ್ಸೇ ಭಾಳ ಇದಾಗಿದ್ದರು. ಆಮೇಲೆ ಅದು ರಿಲೀಸ್ ಆಗಿ ಯುವರಾಜ ಆದಮೇಲೆ ನಮಗೆ
ಟೈಮೇ ಇಲ್ಲ ನಿಮಗೆ ಯಾವುದು. ಯಾರನ್ನ ಹೆಂಗೆ ತೋರಿಸ್ಕೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಮುಂಚೆವರೆಗೂ ನಾವು ವರ್ಷದಲ್ಲಿ ರಜಾ ಬಂದರೆ ಟ್ರಿಪ್ಪೇ. ಓಕೆ ಓಕೆ ನಾವು ಆಲ್ಮೋಸ್ಟ್ ನೀವು ಅಂತಿರೋ ಬಿಡ್ತಿರೋ 8th-ಇಂದನೋ 9th-ಇಂದನೋ ನಮ್ದೊಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ, ಒಂದು 20 ಜನ. ನಾವು ಅಷ್ಟೇ ನಾವೇನೆ ಪ್ರತಿ ವರ್ಷ ಆಲ್ಮೋಸ್ಟು ಡಿಗ್ರಿ ಮುಗಿದ ಮೇಲೂ ಮುಗಿಯೋವರೆಗೂ ಅನಿಸುತ್ತೆ ಧರ್ಮಸ್ಥಳ, ಮುರುಡೇಶ್ವರ, ಕುಕ್ಕೆ, ಸುಬ್ರಹ್ಮಣ್ಯ ಇದೇ ಟ್ರಿಪ್ಪೇ ನಮ್ಮದು ವರ್ಷ. ಅಕ್ಟೋಬರಲ್ಲಿ ಇದು ನವರಾತ್ರಿ ಇದು ಬರುತ್ತೆ, ದಸರಾ. ಆ ದಸರಾ ಹಾಲಿಡೇಸು 9 ದಿನ 10 ದಿನನೂ ಇದೇ ಟ್ರಿಪ್ ಹೊಡೆದಿರೋದು ನಮ್ಮ ಲೈಫಲ್ಲಿ. ಬೇರೆ ಎಲ್ಲೂ ಹೋಗಿಲ್ಲ. ಗೋವಾ ಹೋಗೋದಾಗಲಿ ಇನ್ನೊಂದಾಗಲಿ ಅವೆಲ್ಲ ನಮಗೆ ಇದೇ ಇರಲಿಲ್ಲ. ಹೌದು ಬರೀ ಇದೆ ದೇವಸ್ಥಾನ ಟ್ರಿಪ್ಗಳೇ. ಬಟ್ ಅಲ್ಲೇ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಅವಾಗೆಲ್ಲ ಏನಂದರೆ ಈ ಮೆಟೋಡೋರಿಗೆ ಏನಂತಾರೆ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಆಡೋದು, ಆ ಥರ ಅದೇ ಒಂದು ಖುಷಿ ನಮಗೆ. ಅಷ್ಟು ಆ ಥರ. ಆಮೇಲೆ ಫಾಲ್ಸ್ಗಳ ಹತ್ರ ಹೋಗಿ ಫುಲ್ ನೀರಲ್ಲಿ ಆಟ ಆಡೋದು, ಹಿಂಗೆ ಎಂಜಾಯ್ ಮಾಡಿದ್ದೀವಿ ನಾವು. ಓಕೆ ಸರ್, ನೀವು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಅಂಬರೀಷ್ ಅವರು ತುಂಬ ಒಳ್ಳೆ ಹೆಸರನ್ನು ಮಾಡಿದರು. ಅಂಬರೀಷ್ ಅವರು ಈ ಸಿನಿಮಾಗಳನ್ನ ನೋಡಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ ನಿಮಗೆ? ನೋಡಿದಾಗ ಅವ್ರಿಗೆ ಗೊತ್ತೇ ಇಲ್ಲ ನಾನು ಅಷ್ಟು ಚಿಕ್ಕವನಾದರೂ ಗಡ್ಡ ಬಿಟ್ಟಿದ್ದೀನಿ ಅದರಲ್ಲಿ. ಹೌದು ಗಡ್ಡ ಇದೆ. ಹೌದು, ಅಷ್ಟು ಚಿಕ್ಕ ವಯಸ್ಸಿಗೆ ಹಂಗೆ ಗಡ್ಡ ಬೆಳೆದಿದೆ ಬೇರೆ. ಆಮೇಲೆ ಅವ್ರಿಗೆ ಗೊತ್ತೇ, ನಾನೊಂದು ಗೊತ್ತೇ ಇಲ್ಲ ಅವ್ರಿಗೆ. ವಿಷ್ಣು ಸರ್ನ ಪರ್ಸ್ನಲ್ ಆಗಿ ಅವ್ರಿಗೊಂದು ಶೋ ಹಾಕಿದ್ರು. ಅವರಂತೂ ಸುದೀಪ್ನ ಯಾವ ಲೆವೆಲ್ಗೆ ಹೋಗ್ಲೋದು ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅಂದರೆ ಆ ಥರ ಖುಷಿ ಪಟ್ಬಿಟ್ರು ಸುದೀಪ್ದು ಪರ್ಫಾರ್ಮೆನ್ಸ್ ಎಲ್ಲ. ಆಮೇಲೆ ಅದು ನೆಕ್ಸ್ಟ್ ಡೇನೋ ಅದು ಮುಂಚೆನೇ ಏನೋ ನೋಡಿದ್ರು ಅವರು. ಬಂದಾಗ ನನಗೆ ಉರಿದೋಗ್ಬಿಟ್ಟಿತ್ತು ಅವರು. ಅದೇ ಇವರು ಏನು ಹೇಳ್ತಿಲ್ವಲ್ಲ ಅಂತ, ಹೇಳ್ತಿಲ್ವಲ್ಲ ಅನ್ನೋದು ಒಂದು, ಇಲ್ಲ ಮೋಸ್ಟ್ಲಿ ರೆಕಗ್ನೈಸೇ ಕ್ಯಾರೆಕ್ಟರ್ ಅಲ್ವಾ ಅಂತ ನನಗೆ ಡೌಟ್ ಆಗ್ಬಿಟ್ಟಿತ್ತು. ರೆಕಗ್ನೈಸ್ ಆಗಲಿಲ್ವಾ ಅನ್ನೋದು. ಆಮೇಲೆ ನನ್ನ ಮಗನೂ ಬಂದ ಇಂಡಸ್ಟ್ರಿಗೆ ಅಂದರು, ಅದು ಹಿಂಗೆ ಮಾತಾಡ್ತಾ. ಹಿಂಗೆ ನೋಡಿದೆ ಕಣಲ್ಲೇ ಹುಚ್ಚಾನ ಅಂತ ಹಿಂಗೆ ಅಂದರು. ಓಹೋ ನೋಡಿದ್ದಾರೆ ಅಂತ ಖುಷಿ ಆಯಿತು. ನೆಕ್ಸ್ಟ್ ಕೇಳೋಕ್ಕೆ ಒಂದು ಇದಿರುತ್ತೆ ಅಂತ ಅಂದ್ಕೊಂಡು ಭಾಳ ಇದಾಗಿದ್ದೆ ಅವ್ರ ಹತ್ರ. ಆವಾಗ ಹೇಳಿದೆ ಈ ಥರ ಯುವರಾಜ ಅಂತಾರು ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ. ತೆಲುಗು ಡೈರೆಕ್ಟ್ರು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದಾದ ಮೇಲೆ ಯಾವುದು ಇದು ಧ್ರುವ, ದರ್ಶನ್ MS ರಮೇಶ ಡೈರೆಕ್ಟ್ರು. ದರ್ಶನ್ ಅದು 2ನೇ ಮೂವಿ ಅನಿಸುತ್ತೆ ನನಗೆ ಗೊತ್ತಿರೋಂಗೆ, 2ನೇದ ಮನೆ ಜ್ಞಾಪಕ ಇಲ್ಲ. ದರ್ಶನ್ ಜೊತೆ ಅದು ಅನಿಲ್ ರಾಜ್ ಅಂತ ದೊಡ್ಡ ಡಾನ್ ರೋಲ್ ಅದು. ಆ ಟೈಮಲ್ಲಿ ಆ ಸಿನಿಮಾಗೆ ಫುಲ್ ಅಂಬರೀಷನ್ನ ಸಪೋರ್ಟ್ ಮಾಡಿದ್ರು. ಅಂದರೆ ಮೆಜೆಸ್ಟಿಕ್ಕಿಗೆ ಮಾಡಿದರು ಅದು. ಇದು ಆಮೇಲೆ ಸುರೇಶ್ ಗೌಡ್ರು ಪ್ರೊಡ್ಯೂಸರ್ ಅದಕ್ಕೆ. ಆ ಪಿಕ್ಚರಲ್ಲಿ ಅದನ್ನು ನೋಡಿ ಆ ರೋಲ್ ನೋಡಿದ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಓಂಪುರಿ ಎಲ್ಲ ಇದ್ರಲ್ಲ, ಅದಕ್ಕೋಸ್ಕರ ಸಿನಿಮಾ ನೋಡಿದ್ರು ಅದನ್ನು. ಅಂಬರೀಷ್ ತುಂಬಾ ಇದು ಮಾಡಿದ್ದಾರೆ. ಒಟ್ಟು ರೆಕಗ್ನೈಸ್ ಮಾಡಿದ್ರಲ್ಲ, ಅದೇ ಖುಷಿ, ಅದೇ ನನಗೆ ಖುಷಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ಯುವರಾಜ ಸಿನಿಮಾ ಹೇಗೆ ಶುರು ಆಯಿತು, ಅವರಿಗೆ ಆ ಪಾತ್ರ ಹೇಗೆ ಸಿಕ್ತು, ಮತ್ತು ಆ ಪಾತ್ರದ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.